ಧನುಸ್ಸು ರಾಶಿ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕವಾದಂತಹ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಹೊಂದಬಹುದು, ಅದಕ್ಕೆ ಅವಕಾಶಗಳು ಹೆಚ್ಚಾಗಿದೆ. ಕಾನೂನಿನ ವಿದ್ಯಾರ್ಥಿಗಳು ಅಂದರೆ ಕಾನೂನನ್ನು ಅಭ್ಯಾಸ ಮಾಡ್ತಾ ಇರತಕ್ಕಂತಹ ವಿದ್ಯಾರ್ಥಿಗಳಿಗೆ ವಿಶೇಷವಾದಂತಹ ಯಶಸ್ಸು ಈ ದಿವಸ ಸಿಕ್ಕುವಂಥದ್ದು. ಹಿರಿಯರ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ, ದೊಡ್ಡವರ ಮಾತಿಗೆ ಬೆಲೆಯನ್ನು ಕೊಟ್ಟು ಅದನ್ನ ಅನುಸರಿಸ್ತಾ ಹೋದರೆ ನಿಮ್ಮ ಗೌರವ ಹೆಚ್ಚಾಗ್ತಕ್ಕಂಥದ್ದು. ವಕೀಲರಿಗೆ ಶುಭವಾದಂತಹ ಲಾಭವಾದಂತಹ ದಿವಸ ಇದು ಅಂತ ಹೇಳಬೇಕು. ಕಬ್ಬಿಣ ವ್ಯಾಪಾರಿಗಳಿಗೆ ಲಾಭ ಇದ್ದರೂ ಕೂಡ ಏನೋ ವಾಮ ಮಾರ್ಗವನ್ನು ಅನುಸರಿಸಿ ದಂಡವನ್ನು ಕಟ್ಟಬೇಕಾದಂತಹ ಪರಿಸ್ಥಿತಿ ಒದಗಿ ಬರುತ್ತೆ. ಹಣ ಹೂಡಿಕೆ, ಹಣದ ಖರ್ಚು ಇವೆರಡನ್ನೂ ಕೂಡ ತುಂಬ ಗಮನಿಸಿ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಶನೈಶ್ಚರನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ ಹಳೆಯ ಕಹಿ ನೆನಪುಗಳು ನಿಮ್ಮನ್ನು ಕಾಡುತ್ತೆ. ಏನೋ ಒಂದು ರೀತಿಯ ಮನಸ್ಸಿಗೆ ದುಃಖ, ಆತಂಕ, ನೋವು, ಬೇಸರ, ಕೊನೆಗೆ ಕಣ್ಣೀರನ್ನು ಹಾಕಬೇಕಾದಂತಹ ಒಂದು ಸಂದರ್ಭವೂ ಕೂಡ ಬರಬಹುದು ಅಂತ ಹೇಳಬೇಕು. ಅಸಭ್ಯವಾಗಿ ವರ್ತನೆ ಮಾಡಿದರೆ ಅಪಮಾನವಾಗುತ್ತೆ, ಶಿಕ್ಷೆಯನ್ನು ಅನುಭವಿಸಬೇಕಾಗತ್ತೆ, ತಪ್ಪಿಸ್ಕೊಳ್ಳೋದು ಕಷ್ಟ ಇದೆ ಅಂತ ಹೇಳಿ ಎಚ್ಚರಿಕೆ. ಹಣದ ಚಿಂತೆ ನಿಮ್ಮನ್ನು ಕಾಡಬಹುದು, ಆದರೆ ತೊಂದರೆಯಾಗದಂತಹ ಒಂದು ಹಣ ನಿಮಗೆ ಯಾವಾಗಲೂ ಸಂದರ್ಭ ಬಂದಾಗ, ಅಗತ್ಯವಿದ್ದಾಗ ನಿಮ್ಮ ಕೈ ಸೇರುತ್ತೆ. ದುಡ್ಡಿಲ್ಲ ಅಂತ ಯೋಚನೆ ಮಾಡ್ತಾ ಇರ್ತೀರಿ, ಯಾವುದೋ ಹಣ ಬರುತ್ತೆ, ಆ ಸಮಯಕ್ಕೆ ಆಗಬೇಕಾದಂತಹ ಕೆಲಸ ನಡೆದು ಹೋಗುತ್ತೆ ಅಂತ ಅರ್ಥ. ನಿಮ್ಮ ವ್ಯವಹಾರ, ವ್ಯಾಪಾರ ಇದರಲ್ಲೆಲ್ಲ ಹಿಂದೆ ನೀವು ನಷ್ಟ ಮಾಡಿಕೊಂಡಿರ್ಬೋದು. ಆ ಒಂದು ತಪ್ಪು ತಿಳುವಳಿಕೆಯನ್ನು ಸರಿಪಡಿಸ್ಕೊಳ್ಬೇಕಾದಂಥದ್ದು ಬಹಳ ಮುಖ್ಯವಾದಂಥದ್ದು. ಜೀವನದಲ್ಲಿ ನಡೆದು ಬಂದಂತಹ ಹಾದಿ ಹೇಗಿತ್ತು, ಹಿಂದೆ ಹೇಗಿದ್ರಿ, ನೀವು ಈಗ ಹೇಗಾದ್ರಿ, ಹೇಗಾಗಿದ್ದೀರಿ, ಹೇಗಾಗಬೇಕು ಅಂತ ಅಂದ್ಕೊಂಡಿದ್ದೀರಿ, ಇವೆಲ್ಲವೂ ಕೂಡ ಮನಸ್ಸಿನಲ್ಲಿ ಲೆಕ್ಕಾಚಾರಗಳು ನಡೀತಾನೇ ಇರತಕ್ಕಂಥದ್ದು. ವ್ಯಾಪಾರ ವ್ಯವಹಾರದಲ್ಲಿ ಜಾಗ್ರತೆಯಿಂದ ಹಣ ಹೂಡಿಕೆಯನ್ನು ಮಾಡಿದರೆ ನಿಮ್ಮ ಮೂಲಧನಕ್ಕೆ ನಷ್ಟ ಇಲ್ಲ, ಇಲ್ಲದೇ ಇದ್ದರೆ ಆ ತೊಂದರೆಯನ್ನೂ ಅನುಭವಿಸಬೇಕಾಗತ್ತೆ. ಹೊಸದಾಗಿ ಯಾವುದೇ ರೀತಿಯ ವ್ಯವಹಾರಗಳನ್ನು ಮಾಡೋದಕ್ಕೆ ಇದು ಸಮಯ ಅಷ್ಟು ಒಳ್ಳೆಯದಲ್ಲ. ಇಷ್ಟ ದೇವತಾ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ ಮನೆಯಲ್ಲಿಯ ಎಲ್ಲ ವ್ಯಕ್ತಿಗಳ ಅಥವಾ ಕುಟುಂಬ ಸದಸ್ಯರ ಪ್ರೀತಿ, ವಿಶ್ವಾಸ, ನಂಬಿಕೆಗೆ ನೀವು ಬದ್ಧರಾಗಿರ್ತೀರಿ. ಅವರು ನಿಮ್ಮ ಬಗ್ಗೆ ಯಾವ ಅಭಿಪ್ರಾಯವನ್ನು ಇಟ್ಕೊಂಡಿರ್ತಾರೋ ಅದೇ ರೀತಿಯಲ್ಲಿ ನೀವು ನಡ್ಕೊಳ್ತಕ್ಕಂತಹ ಕೆಲಸ ಆಗತ್ತೆ ಎನ್ನುವಂಥದ್ದು. ವಿದ್ಯಾರ್ಥಿಗಳು ದುಂದುವೆಚ್ಚವನ್ನು ಮಾಡ್ತಕ್ಕಂತಹ ಸಂದರ್ಭಗಳು ಹೆಚ್ಚಾಗಿ ಬರುತ್ತೆ. ಕೇವಲ ಕೆಲವರು ಮಾತ್ರ ನಿಮ್ಮಿಂದ ಸ್ಫೂರ್ತಿಯನ್ನು ಪಡ್ಕೊಳ್ತಾರೆ. ಬೇಕಾದಷ್ಟು ವಿಚಾರಗಳು ನಿಮ್ಮಿಂದ ಹೊರಗಡೆ ಬರಬಹುದು, ಆದರೆ ಎಲ್ಲರಿಗೂ ಕೂಡ ಅದು ರುಚಿಸುತ್ತೆ ಅಂತ ಹೇಳೋದು ಕಷ್ಟ ಆಗೋದಿತ್ತೆ. ಇದರಿಂದ ಮನಸ್ಸಿಗೆ ಬೇಸರ ಅಥವಾ ನೋವನ್ನು ಮಾಡ್ಕೊಳ್ತೀರಿ. ಹಾಗಂತ ನೀವು ಹೇಳಿದ್ದನ್ನು ಎಲ್ಲರೂ ಕೇಳಬೇಕು ಅನ್ನುವಂಥ ನಿಯಮ ಏನಿಲ್ವಲ್ಲ. ಯಾರಿಗೆ ಅದರ ಅಗತ್ಯತೆ ಇದೆಯೋ, ಯಾರಿಗೆ ಅದು ಹಿತ ಅಂತ ಅನಿಸುತ್ತೋ, ಯಾರಿಗೆ ಅದು ಪ್ರಿಯವಾಗುತ್ತೋ ಅವರು ಸ್ವೀಕಾರ ಮಾಡ್ತಾರೆ. ಯಾರಿಗೆ ಇಷ್ಟ ಆಗೋದಿಲ್ವೋ ಅವರು ಬಿಡ್ತಾರೆ. ಹಾಗಾಗಿ ಇಲ್ಲಿ ಸಂತೋಷ ಅಥವಾ ಒತ್ತಡ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ನಿಮ್ಮ ಕರ್ತವ್ಯವನ್ನು ನೀವು ಮಾಡಿ ಕೈ ತೊಳ್ಕೊಳ್ತಕ್ಕಂತಹದ್ದು ಮುಖ್ಯವಾಗುತ್ತೆ. ಮನೆಯ ಹೊರಗಡೆ, ನೌಕರಿಯ ಸ್ಥಳದಲ್ಲಿ ಊಹಾಪೋಹಗಳಿರುತ್ತೆ. ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ಮಾತುಗಳು ಬರುತ್ತೆ. ಅದರಿಂದ ಕಿವಿಗೆ ಬಿದ್ದಾಗ ಆ ವಿಷಯ ಮನಸ್ಸಿಗೆ ನೋವಾಗ್ತಕ್ಕಂತಹದ್ದು. ಕೆಲಸ ಮಾಡ್ತಕ್ಕಂತಹ ಸ್ಥಳದಲ್ಲಿ ಕೆಲವರು ಉದ್ದೇಶಪೂರ್ವಕವಾಗಿ ಅಪಪ್ರಚಾರ ಮಾಡ್ತಾರೆ, ಅದು ಕೂಡ ಮನಸ್ಸಿಗೆ ಬೇಜಾರಾಗುತ್ತೆ. ಆದರೆ ಸಮಾಜದಲ್ಲಿ ಇವೆಲ್ಲವನ್ನು ಒಂದು ಕಾಲದವರೆಗೆ, ಒಂದು ಕಾಲಘಟ್ಟದವರೆಗೆ ನಾವು ಅನುಸರಿಸ್ಕೊಂಡು ಸಂಯಮದಿಂದ ಇರಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ. ಇವತ್ತಲ್ಲ ನಾಳೆ ಸತ್ಯಾಂಶ ಏನು ಅನ್ನುವಂಥದ್ದು ಗೊತ್ತಾಗುತ್ತೆ ಎನ್ನುವ ಭಾವನೆಯಲ್ಲಿ ಇರಬೇಕಾಗುತ್ತೆ. ಮನೆಯಲ್ಲಿ ಉತ್ತಮವಾದಂತಹ ವಾತಾವರಣ ಇರುತ್ತೆ. ನಿಮ್ಮ ಬಗ್ಗೆ ಎಲ್ಲರಿಗೂ ಕೂಡ ಉತ್ತಮವಾದಂತಹ ನಂಬಿಕೆ, ವಿಶ್ವಾಸಗಳಿರುತ್ತೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ ಮಾನಸಿಕವಾಗಿ ತುಂಬ ಒತ್ತಡ, ತುಂಬ ಕಿರಿಕಿರಿ ಆಗ್ತಕ್ಕಂತಹ ದಿವಸ ಇದು. ಉನ್ನತವಾದಂತಹ ಅಧಿಕಾರಿಗಳ ಒಂದು ಒತ್ತಡ ಅಥವಾ ಅವರ ಮಾತು ಈ ಸಂದರ್ಭದಲ್ಲಿ ಉಂಟಾಗುವಂಥದ್ದು. ಏನೋ ಒಂದು ಕೆಲಸವನ್ನು ಹೇಳ್ತಾರೆ, ನಿಮಗೆ ನಿಮ್ಮದೇ ಆದಂತಹ ಬೇರೆ ಬೇರೆ ಕೆಲಸಗಳಿರುತ್ತೆ, ಅನಿವಾರ್ಯವಾಗಿ ಅವರು ಹೇಳಿದ್ದನ್ನು ಕೂಡ ಮಾಡಲೇಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ತುಂಬ ಕಷ್ಟಪಡಬೇಕಾದಂತಹ ವಾತಾವರಣ. ವ್ಯಾಪಾರ ವ್ಯವಹಾರಾದಿಗಳನ್ನು ವಿಸ್ತಾರ ಮಾಡಿಕೊಳ್ಳೋದಕ್ಕೆ ಅವಕಾಶಗಳಿದೆ, ಆದರೆ ಮನಸ್ಸು ಮಾತ್ರ ನಿಮಗೆ ಆ ಕಡೆ ಹೋಗ್ತಾ ಇಲ್ಲ. ಮನಸ್ಸು ತುಂಬ ಘಾಸಿಯಾಗಿಬಿಟ್ಟಿದೆ. ಅದನ್ನು ಸರಿಪಡಿಸ್ಕೊಳ್ಬೇಕಾದಂಥದ್ದು ಮುಖ್ಯವಾಗುತ್ತೆ. ನೌಕರಿಯ ದೃಷ್ಟಿಯಿಂದ ಅಥವಾ ಇನ್ಯಾವುದೋ ಕೆಲಸದ
ದೃಷ್ಟಿಯಿಂದ ಹಣವನ್ನು ಸಂಪಾದನೆ ಮಾಡಬೇಕು ಅಂತಕ್ಕಂತಹ ಮನಸ್ಥಿತಿಯಿಂದ ಪ್ರಯಾಣವನ್ನು ಮಾಡಬೇಕಾಗತ್ತೆ. ತುಂಬ ಆಲೋಚನೆಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡಂತಹ ದಿವಸ ಇದು ಅಂತ ಹೇಳಿ ನಿಮಗೆ ಹೇಳಬೇಕಾದಂಥದ್ದು. ಸಾಲಿಗ್ರಾಮ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.